ಬರವು ಬೇರೇನು ಒಡೆಯರು ಅಟ್ಟಿದರ ರಸನಲ್ಲಿಗೆ ಹಿಂದೆ ಜೂಜಿನೊಳರ ಸೊರಸುಮಿಗೆ ಮಸೆದುದು ಇತ್ತಂಡಕ್ಕೆ ಮನಮುನಿಸು ಹರಿದು ಹೋಯ್ತದು ಹೃದಯ ಶುದ್ಧಿಯೊಳು ಎರಡರಸುಗಳು ಜೂಜನಾಡಲಿ ಮರಳಿ ವಿಜಯಂಗೈವುದು ಎಂದು ಅಟ್ಟಿದನು ಧೃತರಾಷ್ಟ್ರ ಅರಸನಲ್ಲಿಗೆ. ದುರ್ಯೋಧನ, ಕರ್ಣ, ಶಕುನಾದಿಗಳ ಕುತಂತ್ರದ ಮಾತುಗಳಿಗೆ ಬಲಿಯಾದ ಧೃತರಾಷ್ಟ್ರ ಮತ್ತೊಮ್ಮೆ ಪಾಂಡವರನ್ನು ಜೂಜಿಗೆ ಬರಹೇಳಲು ಪ್ರತಿಕಾಮಿಕ ಎನ್ನುವ ದೂತನನ್ನು ಪಾಂಡವರ ಬೀಡಿನ ಕಡೆಗೆ ಕಳುಹಿಸಿದ್ದಾನೆ. ಪ್ರತಿಕಾಮಿಕ ಪಾಂಡವರ ಬೀಡಿಗೆ ಬಂದು ಯುಧಿಷ್ಠಿರನನ್ನು ಭೇಟಿಯಾಗಿ ತನ್ನನ್ನು ಕಳುಹಿಸಿದ ಉದ್ದೇಶವನ್ನು ಯುಧಿಷ್ಠಿರನ ಬಳಿ ಹೀಗೆಂದು ಭಿನ್ನವಿಸಿಕೊಳ್ತಾ ಇದ್ದಾನೆ. ಧೃತರಾಷ್ಟ್ರನು ನನ್ನನ್ನು ನಿಮ್ಮಲ್ಲಿಗೆ ಕಳುಹಿಸಿದ್ದಾನೆ. ಹಿಂದಾದ ಜೂಜಿನಲ್ಲಿ ಎರಡೂ ಪಕ್ಷದವರಿಗೂ ಕೋಪ ಘರ್ಷಣೆಗಳು ಉಂಟಾಗಿ ಇಬ್ಬರ ಮನಸ್ಸುಗಳು ಮುರಿದು ಹೋಗಿವೆ. ಈಗ ನೀವು ಬಂದು ಹೃದಯ ಶುದ್ಧಿಯಿಂದ ವಿನೋದದ ಜೂಜನ್ನಾಡಲಿ ಎಂದು ನಿಮ್ಮನ್ನು ಕರೆದುಕೊಂಡು ಬರಲು ನನ್ನನ್ನು ಕಳುಹಿಸಿದ್ದಾನೆ ಯುಧಿಷ್ಠಿರ ಎಂದನು. ಅಲ್ಲೇ ನಿಂತಿದ್ದ ಭೀಮ ಪ್ರತಿಕಾಮಿಕನ ಮಾತನ್ನು ಕೇಳಿ, ಎಲೈ ಪ್ರತಿಕಾಮಿಕ, ನಮ್ಮನ್ನು ಮತ್ತೆ ಕರೆಸಿ ಎಂದು ದುರ್ಯೋಧನನು ಧೃತರಾಷ್ಟ್ರನ ಮನಸ್ಸನ್ನು ಕರಗಿಸಿದನೋ ಅಥವಾ ಗಾಂಧಾರಿಯು ನಮ್ಮನ್ನು ಕರೆತರಲು ಇಲ್ಲಿಗೆ ಕಳುಹಿಸಿದಳೋ? ಇಷ್ಟೆಲ್ಲ ಆದ ಮೇಲೆ ನಮ್ಮನ್ನು ಕರೆಸುವವರು ಭಂಡರೋ ಅಥವಾ ಅವರು ಕರೆದರೆಂದು ಮತ್ತೆ ಹೋಗುವವರು ಭಂಡರೋ ಎಂದು ತನ್ನ ವಿರೋಧವನ್ನು ವ್ಯಕ್ತಪಡಿಸುತ್ತಾನೆ. ಆದರೆ ಧರ್ಮರಾಯನ ಅಭಿಪ್ರಾಯವೇ ಬೇರೆ ಇದೆ. ಬೊಪ್ಪನವರಟ್ಟಿದರೆ ಶಿವ ಶಿವ ತಪ್ಪನೆನೆವರೇ ತಪ್ಪನೆನೆವರೇ ಶಿವ ಶಿವ ಭೀಮ ಸೈರಿಸು ತಪ್ಪನಾಡಿದೆ ನಮಗೆ ಮುನಿವಳೆ ತಾಯಿ ಗಾಂಧಾರಿಯೇ ತಪ್ಪಲೊಮ್ಮಿಗೆ ಪಾಂಡು ಕುಂತಿಗೆ ಮುಪ್ಪಿನಲಿ ಮರುಳಾಟವಾಗಲಿ ತಪ್ಪುವನೆ ಧೃತರಾಷ್ಟ್ರನೆಂದನು ನಗುತಯ ಮಸೂನು. ದುರ್ಯೋಧನನ ಕಪಟ ಉದ್ದೇಶ ಎದ್ದು ಕಾಣುವಂತಿದ್ದರೂ ಧರ್ಮರಾಯ ಅದನ್ನು ಒಪ್ಪಲು ತಯಾರಿಲ್ಲ. ಪ್ರತಿಕಾಮಿಕನ ಮಾತುಗಳನ್ನು ಕೇಳಿ, ದೊಡ್ಡಪ್ಪನವರು ನಿನ್ನನ್ನು ಕಳುಹಿಸಿದರೆ ಭೀಮ, ಇದರಲ್ಲಿ ಕಪಟವಿದೆ ಎಂದು ಯೋಚಿಸಬೇಡ. ಗಾಂಧಾರಿಯು ನಮ್ಮ ಮೇಲೆ ಕೋಪಿಸುವಳೆಂದು ಭಾವಿಸುವುದು ತಪ್ಪು. ಪಾಂಡುವಾಗಲಿ ಕುಂತಿಯಾಗಲಿ ನಮ್ಮ ವಿಷಯದಲ್ಲಿ ತಪ್ಪಿದ್ದರೂ ಧೃತರಾಷ್ಟ್ರ ಎಂದಿಗೂ ತಪ್ಪುವುದಿಲ್ಲ ಎಂದನು. ಭೀಮನು ಧರ್ಮರಾಯನ ಮಾತುಗಳನ್ನು ಕೇಳಿ, ಕೌರವರು ನೀಚರು, ದುರ್ವಿದ್ಯೆಯನ್ನು ಕಲಿತ ಮಾಯಾವಿಗಳು. ಅವರ ಜೊತೆ ಕರ್ಣ, ಶಕುನಿಗಳು ಸೇರಿಕೊಂಡಿದ್ದಾರೆ. ದುರ್ಯೋಧನನು ಸನ್ಮಾರ್ಗದಲ್ಲಿ ನಡೆಯುವವನಲ್ಲ. ಈಗ ಹೋಗುವುದು ಒಳ್ಳೆಯ ಮಾರ್ಗವಲ್ಲ. ದೊಡ್ಡಪ್ಪನ ಅಂತರಂಗ ನಿರ್ಮಲವಾಗಿಲ್ಲ ಎಂದನು. ಪ್ರತಿಕಾಮಿಕನ ಮಾತುಗಳನ್ನು ಕೇಳಿ ಧೌಮ್ಯಾದಿ ಮಂತ್ರಿಗಳು ಕೂಡ ಧರ್ಮರಾಯನನ್ನು ಎಚ್ಚರಿಸುತ್ತಾರೆ. ಆದರೆ ವಿಧಿಯ ಆಟ ಧರ್ಮರಾಯನ ವಿವೇಕಕ್ಕೆ ಮಂಕನ್ನು ಕವಿದಿತ್ತು.